ಹೌದೌದು, ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಇದೆ. ಮೊದಲು ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ ನ ನೋಡ್ತಾ ಇದ್ವು. ಈಗ ಹಾಗಿಲ್ಲ, ನೋಡಿ ಬರ್ಕೊಡಿ ಇದು. ಸೊ ಇದ್ರೊಳಗಡೆ ನಾವೇನ್ ಮಾಡ್ಬೇಕು ಅಂದ್ರೆ ಟ್ರಯಾಂಗಲ್ ನೋಡ್ಬೇಕಾಗುತ್ತೆ. ಎಷ್ಟು ಟ್ರಯಾಂಗಲ್ ಇರುತ್ತೆ ಅಂತ ಕಂಡಿರಬೇಕು. ಹೌದಪ್ಪ, ಮಾತಾಡ, ಬೇಗ ಬೇಗ ಮಾಡಿ. ಆಪ್ಷನ್ಸ್ ಕೊಡ್ಲಾ? ಆಪ್ಷನ್ಸ್ 25, 23, 25, 23, 21, 20, 18, ಎ, ಬಿ, ಸಿ, ಡಿ, ಇ. अच्छा, श्रेयस कुमार 20 ಇದು ತೆಗಿಲ. ಸರ್ ನಾನು ಲೆಕ್ಕ ಹಾಕಿಲ್ಲ ಸರ್. ಅದು 20 ಸರ್. ಅಭಿನಂದನ್ 23 ಅಂತೆ ಸರ್. ನಂದು 20. ಅಭಿನಂದನ್ 20, श्रेयस कुमार 20 ಸರ್. ಅಭಿನಂದನ್ 23. ಅಭಿನಂದನ್ 20. ಹಾ, ಬೇಗ ಮಾಡಾಯ್ತಾ? ಲೆಕ್ಕ ಮಾಡಿದ್ರ? ಸುಮ್ಮನೆ ಬಾಯಿ ಬಂದ ರೀತಿ ಆನ್ಸರ್ ಕೊಡಬಾರ್ದು. ಇಲ್ಲಿ ನೋಡಿ, ನಾನು ಬರ್ತಿದ್ದಲ್ಲ, ಹೀಗೆ ಲೆಕ್ಕ ಮಾಡಬೇಕು. ಲೆಕ್ಕ ಮಾಡ್ಕೊಂಡು ಮಾಡಿ. ಅವ್ರು ಹೇಳಿ ನೀವು ಮಾಡಿ, ಅವ್ರ ವಿಚಾರ ಬೇಡ, ನೀವು ಮಾಡಿ.
ಸಿಗ್ತಾ ಇಲ್ಲ ಯಾವ್ದಾದ್ರು ಹೇಳಿ. ಏನಿಲ್ಲ, ನೀವು ಲೆಕ್ಕ ಮಾಡಿಲ್ಲ ಅಲ್ಲಿ ಹೇಳ್ಬೇಕು ಬೇಗ. Wait. ನೀವು ಮಾಡಿ ನೀವು ಆಮೇಲೆ ನೋಡುವ. ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಲೆಕ್ಕ ಮಾಡಬೇಕು ಬೇಗ. ಟೈಮ್ ಆಗೋಯ್ತು, 1 ನಿಮಿಷ ಟೈಮ್ ಆಗೋಕ್ಕೆ. Sir, 21. Disha, sir, 20. Sir, Disha. ರಾಂಗ್ ಆನ್ಸರ್. Sir, 20. 25. ರಾಂಗ್ ಆನ್ಸರ್. 20. ಎಲ್ಲ ಏನೇನು ಹೇಳ್ಬಾರ್ದು Sir, ಬಾಯಿ. 80. Sir, ನಂದು 80. Sir, 18. Sir, 18. Sir, ಬಾಯಿ ಮಾತಾಡಬಾರ್ದು. Sir, 23. Sir, 21. ನಿಮಗೆ ಕಂಡಿಡಿಯದೇ ಬರೋದಿಲ್ಲ. ನಾನು ಹೇಳ್ತೀನಿ ಅವಾಗಲೇ ಬೇಸ್ ಹಾಕೊಂಡು ಮಾಡಿ ಅಂತ, ಅದನ್ನ ಮಾಡ್ತಾನೆ ಇಲ್ಲ ನೀವು. ಹಾ ಆಯ್ತು ಸರ್. ಅದನ್ನ ಮಾಡ್ತಾ ಇಲ್ವಲ್ಲ? ನೋಡಿ ನೋಡಿ ಬೇಸ್ ಹಾಕಿ ನೋಡ್ಕೊಳ್ಳಿ ಈಗ. ನೋಡ್ಕೊಳ್ಳಿ. 1 2 3 4 5 6 7 8 9 10. ನಮ್ಗೂ 10 ಬಂತು ಸರ್. 10 ಬಂತಲ್ವಾ? ಹಾ 10 ಆಯ್ತು. 10 ಬಂತಲ್ವಾ? 10 ಬಂತಲ್ವಾ? ಹಾ ನೋಡ್ಕೊಳ್ಳಿ ಈಗ. ಈಗ ನೋಡ್ಕೊಳ್ಳಿ, ಗಮನ ಇಟ್ಟು ನೋಡ್ಬೇಕಾದ್ರೆ ಇಲ್ಲೇ. ದಿಶಾ 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 ಗಮನ ಇಟ್ಟು ನೋಡ್ಬೇಕು. ನೋಡ್ತಾ ಇದೀಯಾ? ದಿಶಾ ನೋಡಿಲಿ. 1 ಮತ್ತೆ 7 ಎರಡನ್ನು ಸೇರಿಸ್ಕೊಳ್ಳಿ, ಎಷ್ಟಾಯ್ತು ಅಂತ. 8. ಯಾರಿಲ್ಲ ಈಗ? ಈಗ 6 ಇಲ್ಲ. ಏಯ್ ನೋಡಿ ಈಗ, ನೋಡಿ ನೋಡಿ ಕಾಣಿಸ್ತಾ ಇದೆಯಾ ತ್ರಿಭುಜ ಒಂದು? ಹಾ ಇದು ಒಂದು ಇದಿಲ್ಲ ಅಂತ ಇಟ್ಕೊಳ್ಳಿ. ಹಾ ಇದು ಇಲ್ಲ ನೋಡಿ, ಈಗ ತೆಗಿತೀನಿ ನಾನು ಇದನ್ನ. ಅದು ಟ್ರಯಾಂಗಲ್ ಆಯ್ತು. ಒಂದು ಟ್ರಯಾಂಗಲ್ ಆಯ್ತು ಸರ್. ಒನ್ ಟ್ರಯಾಂಗಲ್ ನೋಡಿ ಇದು ಕೊಟ್ಟಿದ್ದೀನಿ, ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ. 17. ಸರ್ ಬರ್ತಾ ಇಲ್ಲ ನೀವು. ಸರ್ ನೀವು ಆಪ್ಷನ್ಸ್ ಅದೇ ಇಲ್ಲ. ಏಯ್ ಅಂತ ಅಧ್ಯಾಕ್ ಬರೀತೀನಿ ಆಪ್ಷನ್ಸ್ ಅಲ್ಲಿ ನೋಡಿ ಇಲ್ಲಿ. 18. ಏಯ್ ಲೆಕ್ಕ ಮಾಡ್ಬೇಕಾದ್ರೆ ಜನ ಕೌಂಟ್ ಹತ್ತು ಮೊದಲು ಬಂತಲ್ಲ, ಆಮೇಲೆ ಮತ್ತೆ ಇನ್ಯಾವ್ದು ಕೌಂಟ್ ಮಾಡಬೇಕು ನಾವು ಅಂದ್ರೆ 1 7 ಸೇರಿಸಿದಾಗ ಮತ್ತೊಂದು ಟ್ರಯಾಂಗಲ್ ಆಯಿತು. ಓಕೆನಾ? ಆಮೇಲೆ ಮತ್ತೆ ಇದನ್ನು ಹೀಗೆ ಮಾಡುವ. 5 9 ಬನ್ನಿ. 5 9 ಎಲ್ಲಿದೆ? 5 9 ಎಲ್ಲಿದೆ? 5 ಇದೆ. ಈಗ ನಾನು ಇದನ್ನು ತೆಗಿತೀನಿ. ಮತ್ತೊಂದು ಸಿಕ್ತು. ಎಷ್ಟನೇದು ಇದು ಈಗ? 12. ಎರಡನೇದು ನೋಡಿ, ಇನ್ನೊಂದು ಸಿಕ್ತು. ಪುನಃ ಇದನ್ನ ಹೀಗೆ ಮಾಡಿಬಿಡುವ. ಮತ್ತೆ 7 8 ಎಲ್ಲಿದೆ ನೋಡಿ? 7 8 ನೋಡಿ ಇಲ್ಲಿ. 7 8 ಏನು ತೆಗಿಬೇಕು ಇಲ್ಲಿ? 7 8ಗೆ ಎಸ್ ನೋಡಿ. ಈಗ 7 8 ಇದು ಸೇರಿ ಹೀಗೆ ಬಂದು ನೋಡಿ 7 8 ಇದಿಷ್ಟೇ. 7 8 ಇಷ್ಟು ಮಾತ್ರ. ಇದನ್ನು ತೆಗೆದ್ರೆ ಮತ್ತೆ 9 8 ಎಲ್ಲಿ 9 ಇಲ್ಲಿತ್ತು. 8 9 ಇದು 10 ಅಲ್ವಾ? ಇದು 5 ಮತ್ತೆ ಎಷ್ಟು? 9 8 ಆಪೋಸಿಟ್ ಆಗಿರುತ್ತೆ ಅಷ್ಟೇ. ಇದು ಆಪೋಸಿಟ್ ಆಗಿರುತ್ತೆ ಅಷ್ಟೇ. ಇದನ್ನು ತೆಗೆದ್ರೆ ಎರಡು ಆಪೋಸಿಟ್. 9 8 ಒಂದಾಯ್ತು. ಅಲ್ಲಿ ಎಷ್ಟಾಯ್ತು ನಮಗೆ? 4 ಆಯ್ತು. ಮತ್ತೆ ಕೆಳಗಡೆ ಬನ್ನಿ. 1 6 7 ಎಲ್ಲಿದೆ ನೋಡಿ? 1 6 7 ಇವು ಮೂರು ತೆಗೆದ್ರೆ ನಮಗೆ 1 ಸಿಗುತ್ತೆ. ಹೆಂಗೆ? ಮೊದಲು ಹಿಂಗೆ ಸಿಕ್ಕಿತ್ತು, ಹೀಗೆ ಸಿಗುತ್ತೆ. ಆ ಕಡೆ ಇಷ್ಟು ಅದು ಅಲ್ಲ ಪೂರ್ತಿಗೆ 1 6 7 ಸಿಗುತ್ತೆ ನಮಗೆ. ಆಮೇಲೆ ಆಪೋಸಿಟ್ ಆಗಿ 5 10 9 ಸಿಗುತ್ತೆ. ಆಮೇಲೆ 2 3 4 8 ಸಿಗುತ್ತೆ ನೋಡಿ. 2 3 4 8 ಇದಿಷ್ಟು ಸಿಗುತ್ತೆ. ಒಂದು ಇದೇನು ಇಲ್ಲ ಈಗ ನೋಡಿ. ಗೊತ್ತಾಯ್ತಲ್ಲ? ಆಮೇಲೆ 7 8 9 ಸಿಗುತ್ತೆ. ಪುನಃ ಈಗ ಅದನ್ನು ಬರೆದ್ರೆ 7 8 9 ಇದಿಷ್ಟೇ ಸಿಗುತ್ತೆ ನಮಗೆ.
ಇದು 10 ಕಾಣ್ತಾ ಇರೋದು 10 ಒಳಗಡೆ ಇರೋದು 10 ಎಷ್ಟಾಯ್ತು? 18. ಸೊ ಇದನ್ನ ನೀವು ಇಷ್ಟು ಈಸಿಯಾಗಿ 1 ನಿಮಿಷದಲ್ಲಿ ಕಂಡುಹಿಡಿಯಬೇಕು. ಬೇಕಾ? ನೀವು ನೋಡಿದ ತಕ್ಷಣ ಅದನ್ನ ಮೇಲಿರಷ್ಟಕ್ಕೆ ನೋಡಬಾರ್ದು, ಮೇಲಿರಷ್ಟಕ್ಕೆ ಅದನ್ನು ಗುರುತಿಸಬಾರ್ದು, ಅದ್ರ ಒಳಗಡೆ ಹೋಗೋದು. ಗೊತ್ತಾಯ್ತಾ? ಆಯ್ತಾ? ನೆಕ್ಸ್ಟ್ ಮತ್ತೊಂದು ಈಸಿ ಇರೋದು ಮಾಡುವ. ಈಸಿ ಇಲ್ಲ, ಟಫೇ ಇದೆ ನಿಮಗೆ, ಆದ್ರೆ ಮಾಡುವ. ಏನಪ್ಪ ಅಂದ್ರೆ ಆಪ್ಷನ್ಸ್ ಕೊಡ್ತೀನಿ ಬೇಕು ಅಂದರೆ. ಇಲ್ಲಿ ಏನು ಮಾಡಿದ್ದಾನೆ, ಇದೇನು ಮಾಡಿದ್ದಾನೆ ಅಂದರೆ ಇದನ್ನ ಏನಂತ ಕರಿತೀವಿ? ಶೇಪನ್ನ ರೆಕ್ಟಾಂಗಲ್ ಅಂತ ಕರಿತೀವಿ. ರೆಕ್ಟಾಂಗಲ್ ಮೇಲೆ ಏನಿಟ್ಟಿದ್ದಾರೆ? ಟ್ರಯಾಂಗಲ್ ಇಟ್ಟಿದ್ದಾರೆ. ಮತ್ತೆ ಟ್ರಯಾಂಗಲ್ ಒಳಗಡೆ ಒಂದು ಟಾಪಲ್ಲಿ ಏನು ಮಾಡಿದ್ದಾರೆ? ಮತ್ತೆ ಟ್ರಯಾಂಗಲ್ ಇಟ್ಟಿದ್ದಾರೆ. ಅಲ್ಲಿಂದ ಕೆಳಗಡೆ ಬಂದು ಏನಿಟ್ಟಿದ್ದಾರೆ? ರೆಕ್ಟಾಂಗಲ್ ಇಟ್ಟಿದ್ದಾರೆ. ಸೊ ಅದನ್ನ ನೋಡಿ ನೀವು ಎಷ್ಟು ಬರ್ತದೆ ಅಂತ ಯೋಚನೆ ಮಾಡಿ ಬೇಗ. ಸ್ಕ್ವೇರ್ ಅಲ್ಲ, ಇಲ್ಲಿ ಕೇಳಿಯೋದು. ಹೌದು, ರೆಕ್ಟಾಂಗಲ್ ಅಲ್ಲ, ಟ್ರಯಾಂಗಲ್ ಕೇಳಿಯೋದು. ಟ್ರಯಾಂಗಲ್ ಕೇಳಿರೋದು. ತ್ರಿಕೋನಗಳು ಇದರಲ್ಲಿ. ಎಸ್, ಬೇಸಲ್ಲಿ ಲೆಕ್ಕ ಮಾಡಿ ಬರ್ಕೊಂಡು ಬೇಸ್ ಹಾಕೊಂಡು ಮಾಡಬೇಕು. ಲೆಕ್ಕ ಮಾಡಿದ್ರೆ ನಿಮಗೆ ಕಣ್ಣು ನೋಟಕ್ಕೆ ಗೊತ್ತೇ ಆಗಲ್ಲ, ಅದು ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಎಷ್ಟೋ ಸತಿ ನಮಗೆ ಕನ್ಫ್ಯೂಸ್ ಆಗುತ್ತೆ. ಕ್ವಶನ್ ಪೇಪರ್ ಅಂತೂ ಸಡನ್ ನೋಡಿದಾಗ ಗೊತ್ತೇ ಆಗೋದಿಲ್ಲ. ಯಾವುದು? ಹೌದು, ನೋಡಿ ಇದಾಕೊಂಡು ಮಾಡಿ, ಇದಾಕೊಳ್ಳಿ. ಆಪ್ಷನ್ಸ್ ಕೊಡ್ತೀನಿ ಬೇಕಾದ್ರೆ 6, 7, 8, 9, 10. 6, 7, 8, 9, 10. ಲೆಕ್ಕ ಮಾಡಿ. ಹೇಗಿರೋ ಆಟ ಮಾಡ್ಬೋದು. ಸಾನಿಕ ಲೆಕ್ಕ ಮಾಡೋದು ನಾನು ಹೇಳ್ಕೊಟ್ಟಿದ್ರೆ ಈಗಲೇ ನೀನು ಈಗಲೇ ಪ್ರಯತ್ನ ಮಾಡಿದ್ರೆ ಗ್ಯಾರಂಟಿ ನಾವೇ ಮಾಡ್ಬೋದು. ಟ್ರಯಾಂಗಲ್ ಕಂಡುಹಿಡಿಯೋದು ಅಷ್ಟೇ. ಓನ್ಲಿ ಫೈಂಡ್ ಔಟ್ ದ ಟ್ರಯಾಂಗಲ್. ಹಾ, ಬೇಗ ಬೇಗ. ಈಗ ನೀವೇನು ಮಾಡಬೇಕು ಅಂದ್ರೆ ರೆಕ್ಟಾಂಗಲ್ ಕಂಡುಹಿಡಿಬೋದು.
ಮೊದಲು ನಮಗೆ ಬೇಕಾದ ಟ್ರಯಾಂಗಲ್ ಅದಕ್ಕೆ ನೀವು ಯಾವ- ಅದೇ ಇನ್ನೊಂದು ಸ್ವಲ್ಪ ಮಾತಾಡಿದ್ರೆ ಹಂಗೆ ಅರ್ಥ ಆಗುತ್ತೆ ನಿಮಗೆ ಮಾಡ್ತಾ ಇದ್ದೀವಿ ಒಂದೇ ಸಲ ತಪ್ಪಾದ್ರೆ ಎ ಆಯ್ತು 7 ಅಂತ ಹೇಳಿದ್ದೀರಾ 7 ಅಂತ ಹೇಳಿದ್ದೀರಲ್ಲ ರೈಟ್ ಬಿಡಿಸುವ ಹೊರಗಡೆ ಬೇಸ್ ಓಕೆ ಎ ಬಿ ಸಿ ಡಿ ಆಯ್ತಾ ನೀವು ಮಾಡಬೇಕು ಅಂದ್ರೆ ನೀವು ಮಾಡಲೇಬೇಕು ಅಂತ ಇ ಎಫ್ ಜಿ ಎಚ್ ಐ ಆಯ್ತಾ ಆಮೇಲೆ ಐ ಎಚ್ ಐ ಜೆ ಕೆ ಎಲ್ ಎಂ ಎನ್ ಎಲ್ಲಿ ನಿಂತ್ಕೋದು ನಿಂತ್ಕೋದು ಆಯ್ತಾ ನಿಮ್ಗೆ ಏನೇನು ಬೇಕು ಅಂತ ಮೊದಲು ಯಾವ್ಯಾವ ನಿಮ್ಗೆ ನಮಗೆ ಏನು ಕೇಳಬೇಕು ಇದು ಟ್ರಯಾಂಗಲ್ ನೋಡ್ಕೊಳ್ಳಿ ಎ ಬಿ ಸಿ ನೋಡಿ ನಿಮ್ ಗಮನಕ್ಕೆ ಬರ್ತಾ ನಿಮ್ಮ ಟ್ರಯಾಂಗಲ್ ಕಂಡಿಡಿ ನೋಡಿ ಅಲ್ಲಿದೆಯಾ ಹಾ ಬರುತ್ತೆ ಆಮೇಲೆ ಬರುತ್ತೆ ಆಮೇಲೆ ACD ಒಂದು ಎ ಸಿ ಡಿ ಮತ್ತೊಂದು ಟ್ರಯಾಂಗಲ್ ಬರ್ತಾ ನೋಡಿ ಬರುತ್ತೆ ಮತ್ತೆ ಬರುತ್ತಾ ಎ ಬಿ ಡಿ ಒಂದು ಬರುತ್ತಾ ನೋಡಿ ಕೂತ್ಕೊಳ್ಳಿ ನೆಕ್ಸ್ಟ್ ಬಿ ಎಫ್ ಇ ಇದು ಗೊತ್ತಾಗಿಲ್ಲ ಮೇಡಮ್ ಅವ್ರಿಗೆ ನೆಕ್ಸ್ಟ್ ಮಾಡಿದೆ ಸರ್ ಹಾ ಎ ಜಿ ಇ ನೋಡಿ ನೆಕ್ಸ್ಟ್ ನಂಗೆ ಗೊತ್ತಿಲ್ಲ ನೀವು ನೋಡಿದ್ರೆ ಎ ಜಿ ಐ ನೋಡಿ ಬರಲೇಬೇಕು ನೆಕ್ಸ್ಟ್ ಎ ಇ ಐ ನೋಡಿ ಎಷ್ಟಾಯ್ತು ಡಿ ಎಚ್ ಐ ನೋಡಿ 1 2 3 4 5 6 7 8 ಇನ್ನು ಇದರಲ್ಲೇ ಮತ್ತೊಂದು ಕ್ವಶನ್ ರೈಸ್ ಮಾಡ್ಬೋದು ನೀವು ಚೆನ್ನಾಗಿ ಬರ್ಕೊಂಡ್ರೆ ನೀಟಾಗಿ ಬರ್ದಿದ್ರೆ ಮತ್ತೊಂದು ಕ್ವಶನ್ ರೈಟ್ ನೋಡಿ ಇಂಥ ಫಿಗರ್ ಕೊಟ್ಟು ಇಮಿಡಿಯೇಟ್ ಆಗಿ ನಿಮಗೆ ಎಷ್ಟು ರೆಕ್ಟಾಂಗಲ್ ಇದೆ ಎಷ್ಟು ಟ್ರಯಾಂಗಲ್ ಇದೆ ಅಂತ ಕೇಳ್ಬಿಡ್ತಾರೆ ನೀವು ಸುಮ್ಮನೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಇಲ್ಲಿ ಒಂದೇ ಒಂದು ಕಾಣ್ತಾ ಇದೆ ಇದೆರಡು ಕಾಣುತ್ತೆ ಮೂರು ಹೇಳ್ಬಿಟ್ರೆ ಮುಗೀತು ಅಂತ ಅನ್ಕೊಂಡಿದ್ದೀರಾ ಸ್ವಲ್ಪ ಕಣ್ಣಾಯಿಸಿದ್ರೆ ಇದೊಂದು ಬರುತ್ತೆ ಮತ್ತೊಂದು ಬರುತ್ತೆ ನೋಡಿ ಇಲ್ಲೊಂದು ಬರುತ್ತೆ ಇಲ್ಲೊಂದು ಬರುತ್ತೆ ಹಾಗೆ ಇಲ್ಲಿಂದ ಒಂದು ಬರುತ್ತೆ ನಮ್ಗೆ ಗೊತ್ತಾಗದೇ ಇರ್ತಕ್ಕಂಥದ್ದು ಬರುತ್ತೆ ನೋಡಿ ನೋಡಿ ಹಾ ಹಿಂದೆ ಬರಬೇಕು ವಿಡಿಯೋ ಆಗ್ತಿದೆ ಹಾ ಇನ್ನು ನೀನು ಎ ಬಿ ಸಿ ಡಿನೇ ಹಾಕೊಂಡಿಲ್ಲ ನೀನು ಸರ್ 9 ಅಲ್ವಾ ಎ ಬಿ ಸಿ ಡಿ ಹಾಕು ಮೊದಲು ಸರ್ 9 ಅಲ್ವಾ ಏನು? ಫುಲ್ ಬೇಕು ನಮ್ದು ಅದು ಸೇರೆ ಬಂದಿರೋದಲ್ಲ ಎ ಇ ಐ ನೋಡಿ ಹಾ ಸೇಮ್ ಫಿಗರ್ ಅಲ್ಲಿ ನೀವು ನೋಡಿ ಇಲ್ಲಿ ಕೊಟ್ಟಿದ್ರು 6 7 8 9 10 ಅಂತ ನಿಮ್ಮ ಆನ್ಸರ್ ತಪ್ಪು ಮೇಡಮ್ ಅವರು 7 ಹೇಳಿದ್ರು ರಾಂಗ್ ಸರ್ ನಾನು 8 ಇದೆ ಸರ್ ಲೆಕ್ಕ ಮಾಡಬೇಕು 8 ಹೇಳಿದ್ರು ಬಾಯಿ ಬಂದು ಅಂತ ಹೇಳಬಾರ್ದು ಇವಳು ಸುಮ್ಮನೆ ಅದೇ ಹೇಳ್ತೀರ ಹಾ. ಸರ್ ಈಗ ದೇವ್ರು ನೆನ್ಸ್ಕೊಂಡಿದ್ದೀರ ಇಲ್ಲ ಸರ್ ಇವಳು ಬರ್ಕೊ. ಸರ್ ಬರ್ಕೊಂಡು ಆ ನೋಟ್ಸ್ ಎಲ್ಲ ಎಲ್ಲೆಲ್ಲೋ ಬಿಸಾಕ್ಬಿಡ ಇಟ್ಕೊಳ್ತೀನಿ ಒಳಗೆ ಹಾಕೊಂಡು ಇಟ್ಕ Listen over. Sorry, you find out the rectangle. Same figure.
ಇದೇ ಫಿಗರ್ ಅಲ್ಲಿ ರೆಕ್ಟಾಂಗಲ್ ಕಂಡಿದ್ದೀವಿ ನೋಡುವ. ನೀವು ಕಂಡಿದ್ದೀರಿ ಎಲ್ಲರೂ ಮಾಡಿ ನೀವು ಏನ್ ಮಾಡಕ್ಕೆ ಹೇಳಿ ತೋರ್ಸು. ಯಾವ್ದು ನೀನು ಇದನ್ನೇ ಬರ್ಕೊಂಡಿಲ್ಲ ಮಾಡಾಯ್ತು. ಇವ್ರು ಜಾಸ್ತಿ. ನೋಡಿ ನೋಡಿ ಯೋಚನೆ ಮಾಡಿ ಆಯ್ತಾ ಇದು. ಫೋರ್ ಅಲ್ಲ ಇದು ಹಿಂಗ ಹಾಕಿದ್ರೆ ಟ್ರಯಾಂಗಲ್ ಅಂತ ಅದು ಸಿಂಬಲ್ ಟ್ರಯಾಂಗಲ್ ಅಂತ ಹೇಳಿ. ಫೋರ್ ಅಲ್ಲ ಅದು ಟ್ರಯಾಂಗಲ್ ಶೇಪ್ ಅದು. ಅದನ್ನ ಹಾಕಿದ್ರೆ ತ್ರಿಭುಜ ನೋಡಿಲಿ ಎ ಬಿ ಸಿ ಟ್ರಯಾಂಗಲ್, ಎ ಸಿ ಡಿ ಟ್ರಯಾಂಗಲ್, ಎ ಬಿ ಡಿ ಟ್ರಯಾಂಗಲ್ ಅಂತ. ಇದು ಡಿ ಎಫ್ ಆತರ. ಆಯ್ತಾ ಮೇಡಮ್? 10 ಅದನ್ನು ಕೇಳ್ತಿದ್ದಾರೆ ನೋಡುವ, ಲೆಕ್ಕ ಮಾಡಿದ್ರೆ ಆಯ್ತಾ. ಓವರ್ ಮತ್ತೆ ಈಗ ನೀವು ಅಲ್ಲೇ ಹೆಸರು ಕೊಟ್ಟಿದ್ದೀರಾ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್. ಹಾ ಹೇಳು. ಲೆಕ್ಕ ಮಾಡಬೇಕು. ಎಲ್ಲಿ ಮಾಡಿದೀಯ ಲೆಕ್ಕನ? ಮಾಡಿದೆಲ್ಲ ಸುಮ್ಮನೆ ಹೇಳ್ಬಿಟ್ಟಲ್ಲ ಹೇಳು ಅಂತ. ಲೆಕ್ಕ ಮಾಡಬೇಕು. ಲೆಕ್ಕ ಮಾಡಿದ್ರೆ ಆಗೋದಿಲ್ಲ. ನಾವೊಂದು ಮಾಡ್ತೀನಿ ನೋಡಿ. ಬಿ ಎಫ್ ಜಿ ಸಿ ಇದೊಂದು ಮಾಡ್ತೇನೆ. ಇದೊಂದು ನೋಡಿ ಬಿ ಎಫ್ ಜಿ ಸಿ ನಾ ಮಾಡಿದ್ದೀನಿ ಒಂದು. ಅದೇ ತರ ನೀವು ಮಾಡಿ. ನೀವು ಮಾಡೋದಿಲ್ಲ ಸುಮ್ಮನೆ ಒಂದೇನೋ ಫ್ರೆಂಡ್ ಕಾಣೋದು ಲೆಕ್ಕ ಹಾಕ್ಬಿಟ್ಟು 8 7 6 ಅಂತೀರಾ. ಮಾಡಬಾರ್ದು. ಆಯತ ಆಕೃತಿ, ಆಯತ ಆಕೃತಿಯನ್ನು ಗುರುತಿಸಬೇಕು. ಸೆಕೆಂಡ್ ಒನ್ ಸಿ ಜಿ ಎಚ್ ಡಿ. ನೋಡಿ ಇದು 2 ಕರೆಕ್ಟ್. ನೀವು ಮಾಡಬೇಕು. ಸುಮ್ಮನೆ ನಾವು ಮಾಡಬಾರ್ದು. ಫಾಲೋ ಮಾಡಿ. ಎಫ್ ಕೆ ಎಲ್ ಜಿ ನೋಡಿ. ಎಫ್ ಕೆ ಎಲ್ ಜಿ. ನೆಕ್ಸ್ಟ್ ಹೇಳು. ಜಿ ಜಿ ಎಲ್ ಎಂ ಎಚ್ 4 ಹಾಗೆ ಮಾಡಿ. ಬಿ ಕೆ ಎಲ್ ಸಿ. ಗೊತ್ತಾಗಿಲ್ಲ ಅದು ನಿಮಗೆ? ನೀವೇನೋ ಇಷ್ಟೇ ನೋಡ್ತಾ ಇದ್ದೀರಾ ಒಂದೇ ಡೈರೆಕ್ಷನ್ ಅಲ್ಲಿ. ಬಿ ಎಫ್ ಎಚ್ ಸಿ ಆಗುತ್ತೆ. ಹಾ ಇಲ್ಲಿ ನೋಡಿ. ಈಗ ಇದನ್ನ ನೋಡಿ ವೇಟ್. ಬಿ ಕೆ ಎಲ್ ಸಿ ಅಂದ್ರೆ ಇದನ್ನ ತೆಗೆದುಬಿಟ್ಟು ಅಂತ ಇಟ್ಕೊಳ್ಳಿ. ನೋಡಿ ಈಗ ವೇಟ್. ಬಿ ಎಫ್ ಎಚ್ ಡಿ ಮಾಡಿ. ಬಿ ಎಫ್ ಎಚ್ ಡಿ ಆಗುತ್ತೆ ಸರ್. ಹೇಳ್ತೀನಿ ಕೂತ್ಕೋ. ನೆಕ್ಸ್ಟ್ ಸರ್ ಸಿ ಎಲ್ ಎಂ ಡಿ. ಎಲ್ ಎಂ ಡಿ 6th one.
ನೆಕ್ಸ್ಟ್ HILL BKMD ನೋಡಿ. BKMD ಸಿಗ್ತಾ? ಈಗ ನೋಡಿ ಇದು ಹೆಂಗ್ ಸಿಗುತ್ತೆ ಅಂದ್ರೆ ನಿಮ್ಗೆ BKMD ಸಿಗ್ತಾ? Next. EJLG ನೋಡಿ. E ಆಯ್ತಾ? EJLG ನೋಡಿ. EJLG ನೆಕ್ಸ್ಟ್ ನೆಕ್ಸ್ಟ್ ಆಯ್ತಾ? GLNI ಗೊತ್ತಾಗ್ತಿದೆಯಲ್ಲ? GLNI ಇದಿಷ್ಟು ನೋಡಿ ಹೆಂಗ್ ಸಿಗುತ್ತೆ ನೋಡಿ. ಇದಿಲ್ಲ ಅಂತ ಇಟ್ಕೊಳ್ಳಿ, ನಮ್ಗೆ ಒಂದು ರೆಕ್ಟಾಂಗಲ್ ಸಿಗುತ್ತೆ. ಇದು ಬಂದ್ರೆ ರೆಕ್ಟಾಂಗಲ್ ಇಲ್ಲ ಆಯ್ತಾ? ನೆಕ್ಸ್ಟ್ 9. ಈಗ ಕೆಲವರೆಲ್ಲ ಫೇಲ್ ಆದ್ರು, 7 8 ಅಂತಿದ್ರಲ್ಲ ಅವೆಲ್ಲ ಹೋದ್ರು, 9ಕ್ಕೆ ಹೋಯ್ತು. ನೆಕ್ಸ್ಟ್ EJNI ಆಗುತ್ತೆ ಒಂದು. ಟೆನ್ ಆಯ್ತು. ಈಗ ಮೇಡಮ್ ಆಯ್ತು, ಮುಗಿದೋಯ್ತು ಅವ್ರ ಕತೆ. ಆಮೇಲೆ ಅದಕ್ಕೆ ನಾನು ಹೇಳೋದು ಒಂದು ಲೆಕ್ಕ ಹಾಕಿದ್ರೆ ಮಾತ್ರ ಗೊತ್ತಾಗೋದು ಅಂತ. EJMH ನೋಡಿ. EJMH 11. EJMH ಈಗ ನೋಡಿ ಯಾವ ಇಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು ಅದಕ್ಕೆ ನಿಮ್ಮನ್ನ ನೀವು ಬರ್ಕೊಳ್ಳದೆ ಇದು ಕಣ್ಣಿಂದ ಸುಮ್ಮನೆ ಹೇಳ್ಬಾರ್ದು. ಸುಮ್ಮನೆ ಹೇಳಿದ್ರೆ ರಾಮ್. ಆಮೇಲೆ FKNI 12 ರೆಕ್ಟಾಂಗಲ್ಗಳಿದೆ. ಮತ್ತೆ ಯಾಕೆ ಹೇಳ್ಬಿಟ್ಟೆ ನೋಡೋದು, ಮಾತಾಡಂಗಿಲ್ಲ, ಹೇಳಿದ ತಕ್ಷಣ ಟಕ್ ಅಂತ ಸರ್ ನೀವು ಆ ರೀತಿ ಮ್ಯಾಥ್ಸ್ ಅಲ್ಲಿ ಇಂಥ ಕ್ವಶನ್ಗಳಲ್ಲಿ ನೀವು ಕಣ್ಣಿಂದ ನೋಡಿ ಹೇಳ್ತೀನಿ ಅಂದ್ರೆ ರಾಂಗ್ ಮಾಡಿ ಏನ್ ಮಾಡ್ತೀರಾ? ಯಾವಾಗ ವರ್ಕ್ ಮಾಡ್ಬೇಕು? 14 ಅಷ್ಟೇ ಇರೋದು. 14 ಅಲ್ಲಿ ಬಂತು ನಿಮಗೆ. ರಾಂಗ್ ಆಯ್ತು. 12 ರೆಕ್ಟಾಂಗಲ್ 12 ಮತ್ತೆ ರೆಕ್ಟಾಂಗಲ್ ಮತ್ತೆ ಟ್ರಯಾಂಗಲ್ಸ್ ಎಷ್ಟು? ಟ್ರಯಾಂಗಲ್ಸ್ BFHD ಇಲ್ಲ BFHD ಆಯ್ತಲ್ಲಪ್ಪ ಅದು. ನೀವು BFHD ಮಾಡಿಲ್ಲ ಸರ್. ಆಯ್ತಲ್ಲಪ್ಪ ನೋಡು. BFGC ಆಯ್ತು. BFHD ಹೇಳಿಲ್ಲ. 12 ಇರೋದು. BFHD ಆಗಿದೆ ಇದು. ಆಗಿಲ್ಲ ಸರ್. ನೋಡಪ್ಪ ಅಲ್ಲಿ. ಇಲ್ಲ ಸರ್. ಇಲ್ಲಪ್ಪ. ಹೌದು ಸರ್.
ಟೋಟಲ್ ಸಿ ಕೆ ಎಮ್ ಡಿ ಮಾತ್ರ ತಗೊಂಡಿರೋದು ಅದೊಂದು ಸರ್ ಆನ್ಸರ್ ಕಟ್ಟಿ ಸರ್ ಇಶಲ್ ಆಸ್ತಿ ತಗೊಂಡಿದ್ದೀವಿ ಕ್ವೆಶ್ಚನ್ ತೋರು ಸರ್ ಕೆ ಐ ಎಲ್ ಲಾಸ್ಟ್ ಎಫ್ ಕೆ 12 ಕೆ ಎನ್ ಐ ಎಫ್ ಕೆ ಎಫ್ ಕೆ ಐ ಎಲ್ ಬಿ ಎಫ್ ಜಿ ಸಿ ಆಯ್ತಾ ಮೊದಲು ಬಿ ಎಫ್ ಜಿ ಸಿ ಆಯ್ತಾ ಇದೆಯಾ ಬಿ ಎಫ್ ಜಿ ಸಿ ಆಯ್ತಲ್ಲ ಇದು ಆಯ್ತು ಸಿ ಆಗಿರೋದು ಜಿ ಎಚ್ ಡಿ ಆಯ್ತಾ ಸರ್ ಅದಾಗಿಲ್ಲ ಡಿ ಎಚ್ ಡಿ ಆಯ್ತಾ ಇಲ್ಲ ಆಮೇಲೆ ಎಫ್ ಕೆ ಎಲ್ ಜಿ ಎಫ್ ಕೆ ಎಫ್ ಇಲ್ಲಿ ಸರ್ ಕೆ ಎಲ್ ಜಿ ಆಯ್ತು ಆಮೇಲೆ ಜಿ ಎಲ್ ಎಚ್ ಆಯ್ತು ಆಮೇಲೆ ತಗೊಂಡಾಯ್ತಲ್ಲಮ್ಮ ಬಿ ಕೆ ಎಲ್ ಎಮ್ ಡಿ ಎಲ್ ಎಂ ಸಿ ಇದನ್ನು ತಗೊಂಡಿದ್ದೀವಿ ಆಮೇಲೆ ಸಿ ಎಲ್ ಎಂ ಡಿ ಎಂ ಡಿ ತಗೊಂಡಿದ್ದೀವಲ್ಲ ಮತ್ತೆ ಬಿ ಕೆ ಎಮ್ ಎಲ್ ಡಿ ಆಗಿದೆ ಆಮೇಲೆ ಬಿ ಕೆ ಕೆ ಎಂ ಎಂ ಡಿ ಡಿ ಆಗಿದೆ ಆಗಿದೆ ಇದೊಂದು ಬಿ ಎಫ್ ಎಚ್ ಡಿ ಆಗಿಲ್ಲ ಅವ್ರಿಗೆ ಆಮೇಲೆ ಎಚ್ ಡಿ ಅಲ್ಲ ಬಿ ಎಂ ಇಲ್ಲಿ ಬರ್ಬಿಡ್ತಲ್ಲ ಇಲ್ಲಿ ಯಾಕೆ ಬರುತ್ತೆ ಡಿ ಎಚ್ ಡಿ ಅಲ್ಲ ಅದು ಬರೋದಿಲ್ಲ ಮಧ್ಯೆ ಬಂದ್ಬಿಟ್ಟಿದೆಯಲ್ಲಪ್ಪ ಇದು ತೆಗಿದಿಂಗಿಲ್ಲ ಇದನ್ನ ಇದೆಯಾ ಇಲ್ಲ ನಾವು ಸೇರಿಸ್ಕೊಂಡಿದ್ದೀವಲ್ಲ ಇದರಲ್ಲಿ ಇದು ಬರೋದಿಲ್ಲ ರೆಕ್ಟಾಂಗಲ್ಗೆ ಇದು ಉದ್ದಕ್ಕೂ ಇಡೀ ರೆಕ್ಟಾಂಗಲ್ ಇರೋದು ಇದು ಫುಲ್ ರೆಕ್ಟಾಂಗಲ್ ಅಲ್ಲಿ ಇರೋದು ಅದನ್ನ ತಗೊಳ್ಳೋದಿಲ್ಲ ಟ್ವೆಲ್ ಕರೆಕ್ಟ್ ಅಲ್ಲ ಟ್ವೆಲ್ ಕರೆಕ್ಟ್ ಆಯ್ತಾ ಹಾಂ ರೈಟ್ ಈಗ ಬೇಗ ಬೇಗ ಆಯ್ತಾ ಇಂಥದ್ದು ಯಾವ್ದಾದ್ರು ಒಂದು ಫಿಗರ್ ಕೇಳಿ ನಿಮಗೆ ಒಂದಂತೂ ಕನ್ಫ್ಯೂಸ್ ಮಾಡೇ ಮಾಡ್ತಾನೆ ತುಂಬ ಒಂದು ಕನ್ಫ್ಯೂಸ್ ಮಾಡೇ ಮಾಡಿ ಒಂದು ಪ್ರಾಬ್ಲಮ್ ಕೇಳ್ತಾರೆ ಅದರಿಂದ ಅದು ಸ್ಟಾರ್ಟ್ ಮಾಡೋಣ ಸರ್ ಏನಪ್ಪ ನೋಡ್ಕೋ ಎಷ್ಟು ಟ್ರಯಾಂಗಲ್ಸ್ ಬರುತ್ತೆ ಅಂತ ನೀನು ಕನ್ಫ್ಯೂಸ್ ಆಗ್ತಾರೆ ಏನಿದೆ ಯಾವ ಶೇಪು ಗಲಿಪಟ ಶೇಪು ಬೇಗ ಈಗ ಗೊತ್ತಾಗ್ತಿರ್ಬೇಕು ನಿಮಗೆ ಏನು ಕಂಡಿರಬೇಕು ಅಂತ ಎಸ್ ಬೇಗ ಬೇಸ್ ಹಾಕೊಂಡು ಮಾಡಬೇಕು
A B C D E F. ಓಕೆ G H. ಸರ್ ABCD ಬೇಡ ಇದಾಕಲ್ಲ ಏನಾಗ್ತದೆ? ನಂಬರ್ಸ್ ಹಾಂ ಹಾಕೊಂಡು ಮಾಡೋದು, ನಂಬರ್ಸ್ ಹಾಕೊಂಡು ಮಾಡೋದು. ನಿಮ್ಗೆ ಇಷ್ಟ, ಅದು ಕನ್ಫ್ಯೂಸ್ ಆಗುತ್ತೆ. ನಂಬರ್ಸಲ್ಲಿ ಇನ್ನೂ ನಿಮಗೆ ನಾಲೆಡ್ಜ್ ಬೆಳಿಬೇಕು. ಏನೇಳಿ 13 ಆನ್ಸರ್. ನೆಕ್ಸ್ಟ್ ಆಮೇಲೆ ಬೇಗ 13 ಆನ್ಸರ್. ನೀವು ಯಾರು ಎಕ್ಸ್ಪ್ಲನೇಷನ್ ಮಾಡದೇ ಇರ್ತಕ್ಕಂಥ ಆನ್ಸರ್ ಬರುತ್ತೆ. ಅದಕ್ಕೆ ಸ್ವಲ್ಪ ಸರಿಯಾಗಿ ಅಬ್ಸರ್ವೇಷನ್ ಮಾಡಿ. ನಿಮಗೆ ಸರಿಯಾಗಿ ಇನ್ನೂ ಅಬ್ಸರ್ವೇಷನ್ ಸ್ಕಿಲ್ ಇಲ್ಲ. ಎಷ್ಟು ಬರುತ್ತೆ ತೇಜಸ್ ಕುಮಾರ್? 5 6 ಹಾ ನಾನು ಕೌಂಟ್ ಮಾಡಿರೋ ಪ್ರಕಾರ 8 ಬಂತು. ಹೌದು, ನೀನೇ ಕೌಂಟ್ ಮಾಡೋ ಪ್ರಕಾರ ಮಾಡ್ತಿದ್ದೆ. ನನ್ನ ಪ್ರಕಾರನಾ? ನಿನ್ನ ಪ್ರಕಾರನೇ ಹೇಳು. ಸರ್ ಇಲ್ಲಿ ಕನ್ಫ್ಯೂಸ್ ಹ್ಞೂ ಹೊಡೀಲಿ. 15. ಹಾಂ ಸರಿ. ಒಮ್ಮೆ 8 ಹೇಳಿದ್ರಿ, ಈಗ 15ಕ್ಕೆ ಹೋಯ್ತು ಒಂದೇ ಮನೆಗೆ. ಹಾಂ ಮತ್ತೆ ಮಾಡಿ, ಬೇಗ ಬೇಗ ಮಾಡಿ. ಸರ್ 12 ಹಾಂ 12. ಹಾಂ ಪರವಾಗಿಲ್ಲ. ಆಮೇಲೆ ಸರ್ 13 ಸರ್ 13 ಮಾಡಿ ಮಾಡಿ ಲೆಕ್ಕ ಮಾಡಿ. ಮಾಡಿ ಮಾಡಿ ಬೇಗ ಬೇಗ ಮಾಡಿ. ಹಾಂ 12 ಬಂತಾ? ಹಾಂ ನೋಡಿ, ಇನ್ನೊಂದ್ಸರಿ ನೋಡು. ಇನ್ನೊಂದ್ಸರಿ ಜಾಸ್ತಿ ನೋಡ್ಬೋದು. Sir, answer is 13. ಹಾಂ ಹೌದಾ? ಯಾರು? ನೀವು ಅದನ್ನ ಬರ್ಕೋಬೇಡಿ, ನೀವು ಅಲ್ಲಿ ಮಾಡಿ. ನಾವೇನು ಬರ್ಕೊಳ್ಳೋದಲ್ಲ, ನೀವು ಅಲ್ಲಿ ಮಾಡಿ. ನಿಮ್ಗೆ ಹೇಗೆ ಬರುತ್ತೆ ಅಲ್ಲಿ ಮಾಡಿ. ಆಮೇಲೆ ಕ್ಲಾರಿಫಿಕೇಶನ್ ಮಾಡುವ. ನಾನು ಬಂದದನ್ನ ಬರಿಬೇಡಿ, ನೀವು ಕ್ಲಾರಿಫಿಕೇಶನ್ ಮಾಡಿ. ಎಲ್ಲಿ ಮಾಡಿ? ಎಷ್ಟು ಬಂತು? ರಾಮ್ ಸರಿ ಮಾಡಿ, 12 ಮಾಡಿ. ಏನಪ್ಪ 12 ಬಂತಾ? ಓಕೆ ನೋಡು, ಏನು ಮಾಡ್ತಾ ಇದೀಯಾ? ಲೆಕ್ಕ ಮಾಡ್ತಾ ಇದೀಯಾ? ಓ ಮೇಡಮ್ ಅವ್ರಿಗೆ ಮತ್ತೆ ಜಾಸ್ತಿ ಆಯ್ತಾ? ಹಾಂ ಮಾಡಿ. 17 ಬಂತ ಮೇಡಮ್ ಅವ್ರಿಗೆ ಈಗ? ಓ ಇನ್ನೂ ಬರ್ತದೆ ಮೇಡಮ್. ಏನು ಮೇಡಮ್ ಅವರೇ? ಹೌದಾ? ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23. ಒಂದ್ಸರಿ ಅಬ್ಸರ್ವ್ ಮಾಡಿ. ಅದಕ್ಕೆ ನಿಮ್ಗೆ ಹೇಳೋದು, ನೀವು ಸುಮ್ಮನೆ ಅದಕ್ಕೆ ಹೇಳೋದು ನಿಮಗೆ, ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಅಬ್ಸರ್ವೇಷನ್ ಸ್ಕಿಲ್ ಇಲ್ಲ ಅಂತ ಹೇಳಿ. ಅಬ್ಸರ್ವೇಷನ್ ಮಾಡೋದೇ ಇಂಪಾರ್ಟೆಂಟ್. ಸರ್ ನನಗೆ 17 ಬಂದಿತ್ತು. ಇನ್ನೂ ಹೋಗ್ಬೇಕು, ಇನ್ನೂ ಸಾಲ ಮಾಡ್ತಾ ಇದ್ದೆ, ಇನ್ನು 6 ಬಂತು.
ಅಂದರೆ ನಿಮ್ಮ ಲೆವೆಲ್ ಎಲ್ಲಿಗಿತ್ತು ಅಂದರೆ ಹೇಳಿದ ತಕ್ಷಣ 8 ಅಂತ ಹೇಳ್ಬಿಟ್ರಿ. ನೀವೆಲ್ಲ ಏನು ಅಂದರೆ ಫುಡ್ ಮೆಥಡಲ್ಲಿ ಓದಿದ ತಕ್ಷಣ ಒಂದು ಶೇರ್ ಮಾಡೋದು. ಇಲ್ಲ ಸರ್, ನಾನು ಓಪನ್ ಎಲ್ಲ ಮಾಡಿ ಸ್ವಲ್ಪ ಆಲೋಚನೆ ಮಾಡಿದ್ಮೇಲೆ 12 ಆಯಿತು, ಆಮೇಲೆ 15 ಆಯಿತು, 16 ಆಯಿತು, ಮತ್ತೆ ನಾನು ಆ ರೀತಿ ಆದರೆ ನಿಮಗೆ 7 ವಯಮಾಸಿ ಕೊಡಬೇಕಾಗುತ್ತೆ. ಕಷ್ಟ ಆಗುತ್ತೆ, ತಪ್ಪ ಏನು ತಾನಿಕಾ? ಹಾಂ, ಒಂದ್ಸರಿ ಈಗ ಅದನ್ನ ಇದನ್ನೆಲ್ಲ ಇಟ್ಕೊಳ್ಳೋದು ಕ್ಲಾರಿಫಿಕೇಶನ್ ಮಾಡಿ ಎಲ್ಲೆಲ್ಲಿದೆ ಅಂತ. ಆಯಾ ಫಿಗರ್ ಮಾತ್ರ ಬರೀಬೇಕು ನೀವು. ಎ ಬಿ ಸಿ ನೋಡಿ ನೋಡಿ, ಎ ಬಿ ಸಿ ನೋಡಿ, ಇಲ್ಲಿದೆ ಒಂದು ಟ್ರಯಾಂಗಲ್ ಹೀಗೆ, ಅದು ಈ ಪಾರ್ಟ್. ಆಮೇಲೆ ಎ ಸಿ ಡಿ ಈ ಪಾರ್ಟ್ ನೋಡಿ, ಈ ಪಾರ್ಟ್ ಮಾತ್ರ ಎ ಸಿ ಡಿ, ಎ ಸಿ ಡಿ. ಮತ್ತೆ ಬಿ ಸಿ ಜಿ ನೋಡಿ, ಬಿ ಸಿ ಜಿ ಒಂದು ಪಾರ್ಟ್. ಸಿ ಇ ಎಫ್, ಸಿ ಇ ಎಫ್ ಇದೊಂದು ಪಾರ್ಟ್. ಸಿ ಎಫ್ ಜಿ, ಸಿ ಎಫ್ ಜಿ ಮತ್ತೊಂದು ಪಾರ್ಟ್. ಇ ಎಫ್ ಎಚ್, ಇ ಎಫ್ ಎಚ್ ಕೆಳಗಡೆ ಬಂತು ಮತ್ತೊಂದು ಪಾರ್ಟ್. ಎ ಸಿ ಇ ನೋಡಿ, ಎ ಸಿ ಇ ಮತ್ತೊಂದು ಪಾರ್ಟ್. ಎ ಸಿ ಜಿ, ಎ ಸಿ ಜಿ ಮತ್ತೊಂದು ಪಾರ್ಟ್. ಅದಕ್ಕೆ ಆಪೋಸಿಟ್ ಆಗಿದೆ, ಕಾಣೋದಿಲ್ಲ ಇದು ನಮಗೆ. ಸಿ ಇ ಜಿ, ಸಿ ಇ ಜಿ ಮತ್ತೊಂದು ಪಾರ್ಟ್. ಎಚ್ ಇ ಜಿ, ಎಚ್ ಇ ಜಿ ನೋಡಿ, ಇದು ಫುಲ್ ಪಾರ್ಟ್. ಇ ಸಿ ಎಚ್, ಇ ಸಿ ಎಚ್ ಇದಿಷ್ಟೇ ಒಂದು ಪಾರ್ಟ್. ಅಗೇನ್ ಜಿ ಎಚ್ ಸಿ ನೋಡಿ, ಜಿ ಎಚ್ ಸಿ ಆಪೋಸಿಟ್ ಪಾರ್ಟ್. ಎ ಎಫ್ ಇ, ಎ ಎಫ್ ಇ ಬಂತು. ಎ ಎಫ್ ಜಿ, ಎ ಎಫ್ ಜಿ. ಎ ಇ ಎಚ್, ಎ ಇ ಎಚ್ ನೋಡಿ, ಇದಿಷ್ಟೇ ಒಂದು ಪಾರ್ಟ್. ಎ ಜಿ ಎಚ್, ಎ ಜಿ ಎಚ್ ಮತ್ತೊಂದು ಪಾರ್ಟ್. ಎ ಇ ಜಿ, ಎ ಇ ಜಿ ಇದಿಷ್ಟು ಒಂದು ಪಾರ್ಟ್. ಎ ಡಿ, ಎ ಬಿ ಇ ಮತ್ತೊಂದು ಪಾರ್ಟ್. ಎ ಬಿ ಜಿ, ಎ ಬಿ ಜಿ ಮತ್ತೊಂದು ಪಾರ್ಟ್. ಇ ಡಿ ಜಿ, ಇ ಡಿ ಜಿ ಮತ್ತೊಂದು ಪಾರ್ಟ್. ಜಿ ಬಿ ಇ, ಜಿ ಬಿ ಇ ಮತ್ತೊಂದು ಪಾರ್ಟ್. ಬಿ ಸಿ ನೋಡಿ, ಬಿ ಸಿ ಇ ಮತ್ತೊಂದು ಪಾರ್ಟ್. ಸರ್ ಸಿಂಪಲ್ ಅಲ್ಲಿ ಅಷ್ಟೇ ಸರ್, ನೋಡಿ ಸರ್. ಸ್ಟಾರ್ಟರ್ಲಿ ಮಾತ್ರ ಸಣ್ಣ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಸರ್ ನೋಡಿ ಸರ್, ನಮಗೆ ಇಲ್ಲಿ ಬರೋದು ಮಾಡಬೇಕು. ಮಾಡು, ಸರ್ ನಾನು ಇಷ್ಟ ಬಂದಿಲ್ಲ, ಇನ್ನು ಮಾಡ್ತಾ ಇದ್ದೀನಿ. ಮಾಡಬೇಕು ನಂಬರ್ಸ್ ಅಲ್ಲಿ ಲೆಕ್ಕ ಹಾಕ್ತಾ ಇದ್ದೆ, 17 ಮಾಡಬೇಕು. ನಂಬರ್ಸ್ ಸಿಂಪಲ್, ಒಂದು ಸಿಂಪಲ್ ಡ್ರಾ ಮಾಡಿದ್ರೆ ನಿಮಗೆ ಅಷ್ಟೊಂದು ಬರುತ್ತೆ ಅಂದರೆ ಯೋಚನೆ ಮಾಡಿ. ಹಾಗಾಗಿ ಸರ್ ಇನ್ನೂ ದೊಡ್ಡದು ಮಾಡಿದ್ರೆ ಇನ್ನು ಇಂಥ ಲೆಕ್ಕಗಳನ್ನ ನಿಮ್ಗೆ ಕೊಟ್ಬಿಟ್ರೆ ಇನ್ನೂ ಮಾಡ್ತಾರೆ. ಇನ್ನೂ ಏನು ಮಾಡ್ತಾರೆ ಗೊತ್ತಾ? ನೋಡಿಲಿ, ಇದನ್ನ ಸೇರಿಸ್ತಾರೆ ನೋಡಿ, ಡೈಮಂಡ್ ಶೇಪ್ ಇದನ್ನು ಸೇರಿಸ್ತಾರೆ ಹಿಂಗೆ. ಮಾತ್ರ ಇದು ಬುತ್ತಿ ಮೇಲೆ ಆಯ್ತಾ? ಮತ್ತೆ ನೋಡಿಲಿ ಹಿಂಗೆ ಸೇರಿಸ್ತಾರೆ. ಇದು ಇದು ಬೇಡ, ಇದು ತುಂಬಾ ಇನ್ನೂ ಕಷ್ಟ ಆಗುತ್ತೆ ನಿಮ್ಗೆ. ಹೈಯರ್ ಲೆವೆಲ್ಗೆ ಸಿಕ್ಕಾಪಟ್ಟೆ ಕೆ ಎಸ್ ಲೆವೆಲ್ಗೆಲ್ಲ ಇದನ್ನೇ ಕೇಳೋದು. ಸರ್ ಇದು ಹಾ, ಇಂಥ ಲೆಕ್ಕ ಕೇಳ್ತಾರೆ, ನೀವು ನೋಡಿದ್ದೀರಾ ಅಂತೇಳಿ. ಅಲ್ಲಿ ಎಷ್ಟು ಬೇಕಾದ್ರೂ ಮಾಡ್ಬೋದಾ? ಎಲ್ಲಿ ಅದು ಎಕ್ಸಾಮ್ ಅಲ್ಲೆಲ್ಲ ಕೊಡ್ತಾರೆ. ನೀವು ಬೇಗ ಕಂಡುಹಿಡಬೇಕು, ಅದನ್ನ ಕಂಡುಹಿಡಿದು ಆನ್ಸರ್ ಕರೆಕ್ಟ್ ಆನ್ಸರ್ ಕೊಡಬೇಕು. ಕಮ್ಮಿ ಕೊಡೋದಿಲ್ಲ, ಕರೆಕ್ಟಾಗಿ ಅಷ್ಟೇ ಇರಬೇಕು. ಸರ್ ಅದಕ್ಕಿಂತ ಜಾಸ್ತಿ ಸರ್ ಅದಕ್ಕಿಂತ ಜಾಸ್ತಿ ಕೊಟ್ಟರೆ, ಆನ್ಸರ್ಗಿಂತ ಜಾಸ್ತಿ ಕೊಟ್ಟರೆ ಆನ್ಸರ್ ಅಲ್ಲಿ ಚಾಯ್ಸ್ ಇರುತ್ತಲ್ಲ, ಇಷ್ಟೇ ಅಂತೇಳಿ ಜಾಸ್ತಿ ಇದು ನವೋದಯಕ್ಕೆ ಇದೆಯಾ ಸರ್? ಹಾಂ,
ಓದಾಯ್ತಿರುತ್ತೆ. ಇಷ್ಟೆಲ್ಲ ಮಾಡಿದ್ರೆ 2 ಮಾರ್ಕ್ಸ್ ಬರೋದು ನವೋದಯದಲ್ಲಿ ಇದ್ರ ಬಗ್ಗೆ. ಹಾಗೇನೆ ಈಗ ನಿಮಗೆ ಎಡಿಷನ್ 3 ಮಾರ್ಕ್ಸ್ ಬರುತ್ತೆ. ಎಷ್ಟು ಎಡಿಷನ್ 2 or 3 ಮಾರ್ಕ್ಸ್, ಮತ್ತೆ ಸಬ್ಟ್ರಾಕ್ಷನ್ 1 or 2 ಮಾರ್ಕ್ಸ್. ಮಲ್ಟಿಪ್ಲಿಕೇಶನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಅಂದ್ರೆ ಈಸಿಯಾಗಿ ಈ ತರ ಕೊಡೋದಿಲ್ಲ, ಬೇರೆ ತರ ಕೊಡ್ತಾರೆ ಮಲ್ಟಿಪ್ಲಿಕೇಶನ್, ಅದೊಂದು 2 ಮಾರ್ಕ್ಸ್. ಆಮೇಲೆ ಕೇಳಿ, ಆಮೇಲೆ ಡಿವಿಷನ್ 2 ಮಾರ್ಕ್ಸ್. ಎಷ್ಟಾಯ್ತು? 8 ಮಾರ್ಕ್ಸ್ ಆಯ್ತು. ಆಮೇಲೆ ಡೆಸಿಮಲ್ 2 ಮಾರ್ಕ್ಸ್, ಫ್ರಾಕ್ಷನ್ 2 ಮಾರ್ಕ್ಸ್, ಆವರೇಜ್ 2 ಮಾರ್ಕ್ಸ್, ರೇಷಿಯೋ 2 ಮಾರ್ಕ್ಸ್, ಪರ್ಸೆಂಟೇಜ್ 2 ಮಾರ್ಕ್ಸ್. ಈ ತರ ಕ್ವೆಶ್ಚನ್ಸ್ ಒಂದೇ. ಎಲ್ಲದಕ್ಕೂ 2 ಮಾರ್ಕ್ಸ್ ಕೇಳ್ತಾರೆ. 2 ಕ್ವೆಶ್ಚನ್ 3 ಕ್ವೆಶ್ಚನ್ ಕೇಳ್ತಾರೆ ಅಷ್ಟೇ. ಹಾಗೆ ಎಷ್ಟಾಯ್ತು? 18 ಆಯ್ತಾ? ಆಮೇಲಿಂದ ರೇಷಿಯೋ 2 ಮಾರ್ಕ್ಸ್, ಪ್ರಾಫಿಟ್ ಅಂಡ್ ಲಾಸ್ 2 ಮಾರ್ಕ್ಸ್. ಮುಗಿದೋಯ್ತು. ಇಷ್ಟೇ ಕೇಳೋದು. 20 ಮಾರ್ಕ್ಸ್ ಅಷ್ಟೇ. 100 ಮಾರ್ಕ್ಸ್ ಎಲ್ಲ ಸೇರಿ ನಿಮಗೆ 20 ಕ್ವಶನ್ಸ್ ಕೇಳ್ತಾರೆ. 20 ಕ್ವಶನ್ ಬಂದ್ರೆ ನಿಮಗೆ 25 ಮಾರ್ಕ್ಸ್, 1.25 ಮಾರ್ಕ್ಸ್ ಒಂದು ಕ್ವಶನ್ ಮುಗೀತು. ಆಗ ನಿಮಗೆ ಮ್ಯಾಥ್ಸ್ ಅಲ್ಲಿ 25 ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಕೇಳ್ತಾರೆ, ಅವರೇಜ್ 2 ಮಾರ್ಕ್ಸ್ ಕೇಳ್ತಾರೆ. ಆಮೇಲೆ ಇದು ಏನು ಸ್ಕ್ವೇರ್ ರೂಟ್, ಜಿಕೆ ಇಲ್ಲ ನಿಮ್ಗೇನು ಜಿಕೆ ಇಲ್ಲ, ಅದಕ್ಕೆ ಇಲ್ಲ ಮಾಡ್ತಾ ಇಲ್ಲ. ಜಿಕೆ ಇದ್ರೆ ಸೈನಿಕಕ್ಕೆ ಮಾತ್ರ ಜಿಕೆ ಇರೋದು. ಸೈನಿಕದಲ್ಲಿ ಜಿಕೆ ಇದೆ, ನವೋದಯಕ್ಕಿಲ್ಲ. ನವೋದಯದಲ್ಲಿ ನಿಮಗೆ 3 ಒಂದು ಮೆಂಟಲ್ ಅಬಿಲಿಟಿ. ಮೆಂಟಲ್ ಅಬಿಲಿಟಿನಲ್ಲಿ ನೀವು ನೋಡಿ ಇದೇ ತರ ಮಡಚಿ ಫಿಗರ್ ಕೇಳಿರ್ತಾರೆ ಅವರು. ಇದನ್ನ ಹೀಗೆ ಮಡಚಿದ್ರೆ ಪೇಪರ್ನಲ್ಲಿ ಓಪನ್ ಮಾಡಿದ್ರೆ ಯಾವ ಶೇಪ್ ಬರುತ್ತೆ ಅಂತ ಕೇಳ್ತಾರೆ ಅಷ್ಟೇ. ಅದನ್ನ ಪ್ರಾಬ್ಲಮ್ ಫಿಗರ್ ಮತ್ತೆ ಸಾಲ್ವ್ ಫಿಗರ್ ಅಂತ ಕೇಳ್ತಾರೆ. ಯಾವ್ದನ್ನ? ಹೌದು, ಅದನ್ನ ನೋಡಿ. ಈಗ ಅಲ್ಲಿ ಇದೆಯಲ್ಲ ಆ ಶೇಪ್ಗಳಿದಾವಲ್ಲ, ಆ ಶೇಪ್ಗಳನ್ನ ನೀವು ಚೇಂಜಸ್ ಮಾಡ್ತಾ ಹೋಗೋದು. ಅದೇ ಮೆಂಟಲ್ ಅಬಿಲಿಟಿ ಅಷ್ಟೇ. ಮಾಡಿಸ್ಬೇಕು. ಅದೆಲ್ಲ ಈಸಿ, 2-3 ದಿವಸ ಮುಗ್ದೈತೆ. ಇದು ತುಂಬಾ ಇದು ಯಾವಾಗ ಕಲ್ತಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇನ್ನು ನಿಮಗೆ LCM ಮತ್ತೆ SCM ಮಾಡಿಸ್ಬೇಕು. ಈಗ ಆವರೇಜ್ ಅಲ್ಲಿ ಇದೀವಿ, ಆವರೇಜ್ ಎಲ್ಲ ಗೊತ್ತಾಗಿದೆಯಲ್ವಾ? ನೆಕ್ಸ್ಟ್ ರೇಷಿಯೋ ಮಾಡಬೇಕು. ರೇಷಿಯೋ ಮತ್ತೆ ಪರ್ಸೆಂಟೇಜ್ ನೋಡಿ ಎಷ್ಟು ಕೇಳಿದ್ರು ನಿಮಗೆ, ಬಹಳ ಈಸಿಯಾಗಿ ಕೇಳಿದ್ರು. ಒಂದು ಲೆಕ್ಕ ನೋಡಿ, ತುಂಬಾ ಚೆನ್ನಾಗಿ ನೋಡಿ. 70% $70 35 ಗೇನ್. ಹಾಗಾದ್ರೆ ಇದರ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರು ನೋಡಿ. ತುಂಬಾ ಈಸಿ. ಏನು ಅರ್ಥ ಅಂದ್ರೆ ಹಿಂಗೆ 35 is 35 ಆನ್ಸರ್ 70. ಈಗ 70% ಗೇನ್ 35 ಎಷ್ಟು ಪರ್ಸೆಂಟ್? ಅದನ್ನೇ ಎಷ್ಟು ಬರುತ್ತೆ ಅಂತ, ಗೇನ್ ಆಗುತ್ತೆ ಅಂತ ಎಷ್ಟು ಪರ್ಸೆಂಟ್ ಬರುತ್ತೆ? ಪರ್ಸೆಂಟ್ ಬರೋದು ಅಂತ, ಗೇನ್ ಮಾಡ್ಕೊಳ್ಳೋದು ಅಂತ, ನಮ್ಮಂತೆ ಮಾಡ್ಕೊಳ್ಳೋದು ಅಂತ ಗೇನ್ ಅಂದ್ರೆ ಎಷ್ಟಪ್ಪ? ಏನು ಅರ್ಥ? ನಿನ್ ತಲೆ ಅದಕ್ಕೆ ತಪ್ಪು ಮಾಡ್ಬಿಡ್ತೀರ ನೀನು ರಾಸ್ಕಲ್. ಏನಿಲ್ಲ, 70% ಗೇನ್ 35 ಅಂದ್ರೆ ಎಷ್ಟು ನೋಡೋಣ? 70% ಗೇನ್ 35 ಅಂದ್ರೆ ಎಷ್ಟು ಪರ್ಸೆಂಟ್ ಅಲ್ಲಿ ಬರೀಬೇಕಾದ್ರೆ ಏನಂತ ಬರೀತೀಯ ಇದನ್ನ? 35%. ರಾಂಗ್. 50%. ಅದಕ್ಕೆ ನೀನು ಅಲ್ಲಿ ಹೋಗಿರೋದು. ಕರೆಕ್ಟ್ ಸರ್, ಅರ್ಧ ಅಂದ್ರೆ 50%, ಫುಲ್ ಅಂದ್ರೆ ಗೊತ್ತಾಯ್ತಾ? ಪರ್ಸೆಂಟ್ ಅಂದ್ರೆ ಎಷ್ಟಕ್ಕೆ? 100ಕ್ಕೆ. ಅವನು 100ಕ್ಕೆ ಎಷ್ಟು ತಗೊಂಡಿದ್ದಾನೆ? 70 ತಗೊಂಡಿದ್ದಾನೆ. ಹಾಗಾದ್ರೆ 35 ಎಷ್ಟು ಮಾಡ್ತೇವೆ? 50 ಮಾಡ್ತೇವೆ. 50% 50 plus 50% is equal to 100%. 35 plus 35% is equal to 70%. ಹಂಗೆ ಲೆಕ್ಕ ಮಾಡೋದು. ಅದರಿಂದ ಚೆನ್ನಾಗಿ ಮಾಡೋದು ಕಲ್ತ್ಕೋಬೇಕು ನೀವು. ಗೊತ್ತಾಯ್ತಾ? ಅಭಿನ್ನ ಇದನ್ನ ಮನೇಲಿ ಹೋಗಿ ನೋಡ್ಬೇಕು ಒಂದ್ಸರಿ ನೀನು ಚೆನ್ನಾಗಿ. ತೆಗಿಲಾ?
ಬರ್ಕೊಳ್ಳಿ ಇನ್ನೊಂದು ಫಿಗರ್ ನೀಟಾಗಿ ನೋಡುವ. ಹಾಂ ಕರೆಕ್ಟ್ ಬರ್ಕೊಬೇಕಿದ್ದೀರಾ ನೀನು, ನಾನು ಸರಿಯಾಗೋದಿಲ್ಲ. ಹಾಂ ಹೌದು. ಹೌದು ಹೌದು ಹೌದು. ಎಷ್ಟು ಬರ್ಕೊಳ್ಳೋದು ಬರ್ಕೊ ನೀನು. ಸರಿ ಪ್ರಶ್ನೆ ಮಾಡ್ತೀಯ ಯಾವಾಗ ಬರ್ಕೊ. ಸರ್ ಇಲ್ಲಿ ದಿಶಾ ಮತ್ತೆ ಅಭಿನ್ಯ ಜಗಳ ಆಡ್ತಾರೆ ಸರ್. ಏ ಸುಳ್ಳು ಸರ್. ಯಪ್ಪ ಸರ್ ಇವರಿಬ್ರು ಹೊಡ್ತಾರೆ. ಇಲ್ಲ ಸರ್ ಇವ್ರಿಬ್ರು. ಆಯ್ತು. ನಾಯಿ ಅಂತೆಲ್ಲ ಹೇಳ್ತಾರೆ. ಛೋ. ಸರ್ ಇಲ್ಲೇ ಏ ವಿಡಿಯೋ ಮುಂದೆ ಸುಮ್ಮನೆ ಸ್ಟ್ಯಾಂಡ್ ಮಾಡಿ. ಸ್ಕ್ವಯರ್ ಕಂಡುಹಿಡಿಬೇಕು. ಸ್ಕ್ವಯರ್ ಇದರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಇಲ್ಲಿ ಬೇರೆ ಬೇರೆ ನೋಡಿ, ಇದ್ರಲ್ಲಿ ಏನಾಗಿದೆ ಅಂದ್ರೆ ಇದ್ರ ಅಳತೆ ಬೇರೆ ಬೇರೆ ಇರುತ್ತೆ. ಇದರಲ್ಲಿ ನೀವು ಕಂಡುಹಿಡಿಬೇಕಾದ್ರೆ ಟ್ರಯಾಂಗಲ್. ಎಸ್ ತ್ರಿಕೋನ. ಎಷ್ಟು ತ್ರಿಕೋನಗಳಿವೆ ಕಂಡುಹಿಡಿ. ಇದನ್ನ ನೀವು ಮನೇಲಿ ಮಾಡಬೇಕು. ಮನೇಲಿ ಮಾಡಿ ಹೋಗ್ಬೇಕಾ? ಆಯ್ತಾ? ಇವಳು ಸದ್ಯ ಸದ್ಯ ಇಲ್ಲ ಸರ್ ಏನಷ್ಟಪ್ಪ? ಟೈಮ್ ಸರ್ 56 ಮಿನಿಟ್ಸ್ ಆಯಿತು. ಆಫ್ ಮಾಡಪ್ಪ ಅದನ್ನ. ಏ ಆಫ್ ಮಾಡೋದನ್ನ ಸರ್ ಆಫ್